ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಂತಂದರೆ, ಭೂಮಿ ಇದ್ದವಳು ಟ್ರೈನಿಂಗ್ ಹೋಗ್ತಾ ಇದ್ದಾಳೆ. ಅದು ಹೋಗ್ತಾಳೋ ಇಲ್ಲೋ ಅನ್ನೋದೇ ಡೌಟ್. ಯಾಕಂದರೆ ಇಷ್ಟು ಟ್ವಿಸ್ಟ್ಗಳು ಕೊಡ್ತಾ ಇದ್ದಾರೆ ಅಂತಂದರೆ ಮನೆಯವ್ರಿಗೂ ಕೂಡ ಭೂಮಿನ ಕಳ್ಸೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಆದರೂ ಪೊಲೀಸ್ ಆಗಬೇಕು ಅನ್ನೋ ಅವಳ ಆಸೆ, ಅವಳ ಕನಸನ್ನು ಏನಂತಂದರೆ ನಿರಾಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರ ಅತ್ತೆ, ಶ್ರವಣ್ ಸಾಹೇಬ್ರು, ಅಜಿತು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅಂದರೆ ಅವಳು ರೂಮ್ ಸ್ಕ್ರೀನನ್ನು ಬದಲಾಯಿಸಿರ್ತಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ರೂಮು. ಆಗ ಸಾಹೇಬ್ರೆ, ನಿಮಗೆ ಈ ಕಲರ್ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ನಾನು ರೂಮ್ ಸ್ಕ್ರೀನನ್ನು ಬದಲಾಯಿಸಿದೆ, ಅಂದರೆ ಸ್ಕ್ರೀನ್ ಹಾಕಿರ್ತಾರಲ್ಲ ಅದು ಬದಲಾಯಿಸಿದೆ ಅಂತ ಹೇಳಿದಾಗ, ಇದನ್ನೆಲ್ಲ ಯಾಕೆ ಮಾಡೋಕ್ಕೋದೆ, ನೀನೇ ಮನೆ ಬಿಟ್ಟು ಹೋಗ್ತಿದೆಯಲ್ಲ ಅಂತ ಹೇಳ್ತಾರೆ. ಒಂದು ಕ್ಷಣ ಇಬ್ಬರು ಕೂಡ ಭಾವುಕರಾಗಿರ್ತಾರೆ. ಇಬ್ಬರು ಮನಸ್ಸಲ್ಲೂ ಅವಳಿಗೂ ಬಿಟ್ಟೋಗೋ ಮನಸ್ಸಿಲ್ಲ, ಇವ್ರಿಗೂ ಬಿಟ್ಕೊಡೋ ಮನಸ್ಸಿಲ್ಲ. ಆದರೂ ಕೂಡ ಈಗೋನೋ ಪ್ರೀತಿನೋ ಅದು ಏನೋ ಗೊತ್ತಾಗ್ತಿಲ್ಲ ರೀ, ಹೇಳ್ಕೊಳಕ್ಕೆ ಮಾತ್ರ ಆಗೋದಿಲ್ಲ. ಅಲ್ಲ, ನೀನು ಟ್ರೈನಿಂಗ್ ಹೋದ್ಮೇಲೆ ಮತ್ತೆ ನೀನೇ ಹೋಗ್ತಿದ್ಯಾ, ಇದೆಲ್ಲ ಯಾಕೆ ಬೇಕಿತ್ತು ಅಂತ ಹೇಳ್ತಾರೆ. ನೀನು ಮತ್ತೆ ಟ್ರೈನಿಂಗ್ ಹೋದ್ಮೇಲೆ ವಾಪಸ್ ಬರಬೇಕಾ ಅಂತ ಕೇಳ್ತಾಳೆ ಭೂಮಿ. ವಾಪಸ್ ಅಂತ ಅಜಿತ್ ಹೇಳ್ತಾರೆ. ಬರಬೇಕಾ ಸಾಹೇಬ್ರೆ ಅಂತ ಹೇಳಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ ಅಜಿತ್. ಅವರು ಏನು ಮಾತಾಡೋದಿಲ್ಲ. ಬರಬೇಕು ಅಂತ ಹೇಳೋದಿಲ್ಲ, ಬರಬೇಡ ಅಂತಲೂ ಹೇಳೋದಿಲ್ಲ. ನನ್ನ ಪ್ರಶ್ನೆಗೆ ಸ್ವಲ್ಪ ದೂರ ಮುಂದೆ ಹೋಗ್ತಾಳೆ ಭೂಮಿ. ಮುಂದೆ ಹೋಗ್ಬಿಟ್ಟು, ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಸಾಹೇಬ್ರೆ ಅಂತ ಹೇಳ್ತಾಳೆ. ಸೊ ಇಬ್ಬರು ಕೂಡ ಯೋಚನೆ ಮಾಡ್ತಾರೆ. ಅಲ್ಲೊಂದು ಶಾರ್ಟ್ ಮ್ಯೂಸಿಕ್ ಕೂಡ ಬರುತ್ತೆ, ತುಂಬ ಸೊಗಸಾಗಿದೆ ಮ್ಯೂಸಿಕ್ಕು. ಸೊ ಮತ್ತೆ ಅಜಿತ್ ಕೂಡ ಏನು ಮಾಡ್ತಾರೆ, ತಾವು ನಿಂತಿರೋ ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಕಡೆ ಬರ್ತಾರೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳ್ತಾರೆ. ಅಲ್ಲ, ಫಸ್ಟ್ ಕೇಳಿರೋದು ಭೂಮಿ. ಅಲ್ಲ, ಟ್ರೈನಿಂಗ್ ಮುಗಿಸ್ಕೊಂಡಾದ್ಮೇಲೆ ನೀನು ಮತ್ತೆ ಈ ಮನೆಗೆ ವಾಪಸ್ ಬರ್ತೀಯಾ ಅಂತ ವಾಪಸ್ ಅಂತ ಅವರು ಹೇಳ್ತಾರೆ. ಬರಬೇಕಾ ಅಂತ ಇವಳು ಹೇಳ್ತಾಳೆ. ಅಟ್ಲೀಸ್ಟ್ ಬರ್ತೀಯಾ ಇಲ್ವಾ ಅಂತ ಅವ್ರು ಕೇಳೋಕ್ಕೂ ಭೂಮಿ ಚಾನ್ಸ್ ಕೊಡಲಿಲ್ಲ. ಅಥವಾ ನೀನು ಬಾ ಅಂತಲೂ ಅಜಿತ್ ಹೇಳಲಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂತ ಭೂಮಿ ಹೇಳ್ತಾಳೆ. ಹೇಳಿದ ತಕ್ಷಣ ಅವರು ಒಂಚೂರು ಮುಂದೆ ಹೋಗಿ ನಿಲ್ತಾರೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳ್ತಾರೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳಿದಾಗ ಭೂಮಿ ಏನು ಹೇಳಬೇಕು ಪಾಪ, ಬರ್ತೀನಿ ಅಂತ ಹೇಳಬೇಕಾ, ಬರಲ್ಲ ಅಂತ ಹೇಳಬೇಕಾ? ಯಾಕಂದರೆ ಫಸ್ಟ್ ಪ್ರಶ್ನೆ ಕೇಳಿರೋದು ಭೂಮಿ. ಟ್ರೈನಿಂಗ್ ಮುಗಿದ ತಕ್ಷಣ ಈ ಮನೆಗೆ ನೀನು ಅಂತ ಹೇಳಿದಾಗ ಬರಬೇಕಾ ಅಂತ ಕೇಳಿದಾಗ ಹೌದು ನೀನು ಬರಬೇಕು ಅಂತ ಅನ್ಬೋದು ಆಗಿತ್ತೇನೋ. ಬಟ್ ಅವ್ರವ್ರ ಪರಿಸ್ಥಿತಿಗಳು ಹೇಗಿದೆ ಅಂತಂದರೆ, ಆಗಿರೋದೇ ಕಾಂಟ್ರಾಕ್ಟ್ ಮದುವೆ. ಬಾ ಅಂದರೂ ಒಂದು ತಪ್ಪು, ಬೇಡ ಅಂದರೂ ಒಂದು ತಪ್ಪು. ಸೊ ಹಾಗಾಗಿ ಅವರು ಕೂಡ ಏನೂ ಅನ್ನೋದಿಲ್ಲ. ಇಲ್ಲಿ ಭೂಮಿ ಪ್ರಶ್ನೆಗೆ ಅಜಿತ್ ಉತ್ತರ ಕೊಡೋದಿಲ್ಲ, ಅಜಿತ್ ಪ್ರಶ್ನೆಗೆ ಭೂಮಿ ಕೂಡ ಉತ್ತರ ಕೊಡೋದಿಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳಿದಾಗ ಅವಳು ಕೂಡ ಮನಸ್ಸಲ್ಲಿ ಏನಿದೆ ಅಂತ ಹೇಳೋದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಏನಾದರೂ ಹೇಳ್ತಾಳ ನೋಡೋಣ. ಒಟ್ಟಿನಲ್ಲಿ ಇಬ್ಬರು ಹೆಂಗಾರ ಮಾಡಿ ಒಂದಾಗಲಿ ಅಂತ ನಾವು ಅನ್ಕೋತಾ ಇರ್ತೀವಿ. ಅವ್ರು ನೋಡಿದ್ರೆ ದಿನೇ ದಿನೇ ದೂರ ಆಗ್ತಾ ಇದ್ದಾರೆ. ಈಗೆಲ್ಲ ಆಯಿತು, ಈಗ ಅಗ್ರಿಮೆಂಟು ಮುಗೀತು, ಮದುವೆನೂ ಮುಗೀತು, ಎಲ್ಲ ಮುಗೀತು. ಈಗ ಏನಂತಂದರೆ ಪೊಲೀಸ್ ಟ್ರೈನಿಂಗ್ ಬೇರೆ ನಡೆದಿದೆ. ಪೊಲೀಸ್ ಟ್ರೈನಿಂಗ್ಗೆ ಭೂಮಿ ಹೋಗ್ತಾ ಇದ್ದಾಳೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅನ್ನೋದು ಅವಳ ಒಂದು ಗುರಿ ಅನ್ನೋದಕ್ಕಿಂತ ಅವಳ ಅಪ್ಪನ ಆಸೆ. ಇನ್ನು ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗಲಿಲ್ಲ. ಇನ್ನು ದೇವಯಾನಿ ಬಣ್ಣ ಅಂತೂ ಬೈಲಾಗಲಿಲ್ಲ. ಅಂತೂ ಇಂತೂ ಅಂಜು ಮದುವೆ ಆಯಿತು. ಯಾಕಂದರೆ ಅವರಮ್ಮ ಕೆಟ್ಟವಳು, ಅಂಜುನೂ ಕೆಟ್ಟವಳೆ. ಅವಳೇನೋ ಶಕುನಿ ಆಟಗಳನ್ನು ಆಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಂಥವ್ರಿಗೆ ಒಳ್ಳೇದಾಗ್ತಾ ಇದೆ. ಈ ಕಡೆ ಅಜಿತ್ಗೂ ಒಳ್ಳೇದಾಗ್ತಾ ಇಲ್ಲ, ಭೂಮಿಗೂ ಒಳ್ಳೇದಾಗ್ತಿಲ್ಲ. ಶ್ರವಣ್ ಸಾಹೇಬರು ಅಂತೂ ಇಂತೂ ಹೆಂಡತಿ ಬಂದಿದ್ದಾಳೆ ಅನ್ನೋ ಖುಷಿಯಲ್ಲಿದ್ದಾರೆ. ಆದರೆ ಮಗಳು ಯಾರು, ಮನಸ್ವಿನಿ ಯಾರು ಅಂತ ಅವ್ರು ಇಲ್ಲಿ ತನಕ ಹುಡುಕ್ತಾನೆ ಇಲ್ಲ. ಇನ್ನು ಭೂಮಿ ಬೇರೆ ಟ್ರೈನಿಂಗ್ ಹೋಗ್ತಾಳಂತೆ. ಭೂಮಿ ಟ್ರೈನಿಂಗ್ ಹೋಗ್ತಾಳಾ ಇಲ್ವಾ, ಮತ್ತೆ ವಾಪಸ್ ಬರ್ತಾಳಾ ಇಲ್ವಾ, ಮತ್ತು ಅಜಿತ್ಗೆ ಭೂಮಿ ಏನು ಉತ್ತರ ಕೊಡ್ತಾಳೆ, ಭೂಮಿಗೆ ಅಜಿತ್ ಏನು ಉತ್ತರ ಕೊಡ್ತಾರೆ, ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಆದಷ್ಟು ಬೇಗ ಈ ಜೋಡಿ ಒಂದಾಗಲಿ ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ. ಆದರೆ ಒಂದಾಗ್ತಾರೋ ಬಿಡ್ತಾರೋ ಅನ್ನೋದನ್ನು ಮುಂದೆ ಕಾದು ನೋಡಬೇಕಾಗುತ್ತೆ. ಒಂದಾಗೋಕ್ಕೆ ನೀವು ಎಷ್ಟು ವರ್ಷ ತೊಗೊಳ್ತಾರೋ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ. ಒಂದು ಸಾರಿ ಹೌದು ಭೂಮಿ, ನೀನು ಟ್ರೈನಿಂಗ್ ಮುಗಿಸ್ಕೊಂಡು ಈ ಮನೆಗೆ ಬಾ, ನಾನೇನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಇವ್ರ ಬಾಯಲ್ಲೂ ಬರ್ತಾ ಇಲ್ಲ. ಇಲ್ಲ ಸಾಹೇಬ್ರೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಮತ್ತೆ ವಾಪಸ್ ಬರ್ತೀನಿ ಅಂತ ಇವಳಿಗೂ ಅನ್ನೋಕ್ಕಾಗ್ತಿಲ್ಲ. ಒಟ್ಟಿನಲ್ಲಿ ಹಿಂಗಾಗಿದೆ ಅಂದರೆ ಬಿಸಿ ತುಪ್ಪ ನುಂಗೋಕ್ಕೂ ಆಗ್ತಿಲ್ಲ, ಉಗುಳಕ್ಕೂ ಆಗ್ತಾ ಇಲ್ಲ. ಸೊ ಇಬ್ಬರು ಏನಂತಂದರೆ ಆ ರೀತಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಸ್ಟ್ರಕ್ ಆಗಿಬಿಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್, ಬಾಯ್.